ದೇಶನಾಗ ನಾ ವಿಧಾನಸಭೆದಾಗ ಮಾತಾಡಿದೆ, ನಾನನ್ನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದೆ. 12 ಲಕ್ಷ ಎಕರೆ ಜಮೀನು ಐತಿ ದೇಶನಾಗ. ನೆಹರು ಮಾಡಿದ ತಪ್ಪುದು. ಅನಾಲಾಯಕ ನೆಹರು ಯಾರು ಈ ದೇಶದಿಂದ ಓಡಿ ಹೋದ್ರಲ್ಲ ಅವರ ಆಸ್ತಿ ಅದನ್ನೆಲ್ಲ ಒಕ್ಕಪತ್ ಮಾಡ್ದ. ಮುಂದೆ ಮನಮೋಹನ್ ಸಿಂಗ್ ಬಂದ್ ಅದಕ್ಕಿಂತ ಖತರ್ನಾಕ್ ಕೆಲಸ ಏನ್ ಮಾಡ್ದಂದ್ರ, ಸಿದ್ದೇಶ್ವರ ಗುಡಿ ಒಕ್ಕಪತ್ ಹೇಳಿ ಅವ್ರು ಬರ್ಕೊಂಡ್ರೆ ಮುಗಿದೋಯ್ತು. ನಿಮಗೆ ಕೇಳಾಕ ಕ್ವಶನ್ ಮಾಡ್ಲಾಕ ನಿಮ್ಗೆ ಸುಪ್ರೀಂ ಕೋರ್ಟ್ ಆಗೋದು ಅಧಿಕಾರ ಇಲ್ಲ. ನೀವು ಎಲ್ಲಿ ಹೋಗ್ಬೇಕು, ನೀವು ನ್ಯಾಯ ಬೇಡ್ಲಕ್ಕ ನನ್ನ ಮಕ್ಕಳು ತುಡುಗು ಮಾಡಿರ್ತಾರೆ, ಯಾರು ಕಾಣೋದ ಅವ್ರ ಬಳಿ ಕೋರ್ಟಿಗೆ ಹೋಗ್ಬೇಕು. ಇಲ್ಲೇ ಪರ್ವಿ ಲಕ್ಷ್ಮೀ ಗುಡಿದಾಗ 19 ಎಕರೆ ಆಗತ್ತಿಲ್ವ? ಹಾ, 8 ಎಕರೆ 6 ಎಕರೆ. ಇಲ್ಲಿ ದರ್ಗಾದಾಗ ಒಂದು ಸಣ್ಣ ಮಸೂದಿ ಐತಿ, 170 ಎಕರೆ, 104 ಸರ್ವೆ ನಂಬರ್ ಇರ್ತದ್ದು, 70 ಎಕರೆ. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್. ಅಲ್ಲೇ ಒಬ್ಬ ಏನೋ ಹಿಂದಕ್ಕೆ 4 ಔರಂಗಜೇಬ್ ಏನೋ ನಮಾಜ್ ಮಾಡ್ತಾರೆ. ಅದಕ್ಕೆ ಯಾವ್ದು ತರೋದಕ್ಕೆ ಅದಕ್ಕೆ ಇಲ್ಲಿ ಯೂನಿಟ್ ಹಾಕಿದಕ್ಕೆ ಆಲಮಗಿರಿ ಮಸೀದಿ. ಆಲಮಗಿರಿ ಅಂದ್ರೆ ಏನ್ ಗೊತ್ತೈತೆ ಬಿಜಾಪುರ ಅವ್ರಿಗೆ? ಆಲಮಗಿರಿ ಬಾದಶಾ ಹಾಕಿದ್ರು. ನಾನು 4 ನನ್ನ ಮಗ ಯಾರು ಔರಂಗಜೇಬ್. ಅದಕ್ಕೆ ಆ ಮಸೀದಿ ಅದಕ್ಕೆ ಪೊಲೀಸ್ ಹೆಡ್ ಕ್ವಾರ್ಟರ್ ಮೇಲೆ ಐತಿ. ಈಗ ನಾವು ತೆಗಿಬೇಕು, ತೆಗೆದು ಮೇನ್ ಒಳ್ಳೆ ರೋಡ್ ಮಾಡ್ಬೇಕಾದ್ರೆ ಹೈಕೋರ್ಟಿಗೆ ಹೋಗ್ಲಿ. ಅಟ್ಲೀಸ್ಟ್ ಎಲ್ಲಿ ಹೋಗ್ತಾರೆ ಹೋಗ್ಲಿ. ಒಕ್ಕಪ್ಪ ತೆಗೆದ ಎಲ್ಲ ಕಸಗೊಂಡು ಮೇನ್ ರೋಡು ಮಾಡ್ತೀವಿ, ಒಳ್ಳೆ ದೇವಸ್ಥಾನ ಕಟ್ತೀವಿ. ಬರೋಬ್ಬರಿ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀವಿ. ನೀವು ಮಾತ್ರ ಒಕ್ಕಟ್ಟಿರ್ಬೇಕಿಲ್ಲ. ನಾನ್ ಲಿಂಗಾಯತನವ, ನಾ ಮರಾಠ, ನಾ ರಜಪೂತ, ನಾ ದಲಿತ ಅಂದ್ರ ಪಾಕಿಸ್ತಾನದಾಗ ಏನ್ ದಲಿತರು ಹೋದಾರಲ್ರಿ, ಕಲಾಸಾಗಿ ಹೋಗ್ಬಿಟ್ಟಾರ. ದಲಿತರು ಹೋದಲ್ಲ, ಹಿಂದೂಗಳು ಹೋದಲ್ಲ. ಇನ್ನೂ ನಾವು ಜಾತಿಯಿಂದ ಹೊರ ಬಂದಿಲ್ಲ. ಯಾವ ಮುಖ್ಯಮಂತ್ರಿ ಆಗ್ತಾನ ಮೊದಲು ಯಾವ ಜಾತಿ ಅವ? ಎಂತ ಮುಖ್ಯಮಂತ್ರಿ ಬೇಕು? ಗಣಪತಿಗೆ ವಿದೌಟ್ ಪರ್ಮಿಷನ್ ಪೊಲೀಸೇ ಬಂದು ಪರ್ಮಿಷನ್ ತಗೋಬೇಕು. ಯಾವ್ದಾರ ಮಸೂತಿದಿಂದ ಒಂದೇ ಕಾಲ ಬಿತ್ತಂದ್ರ, ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇತ್ತಂದ್ರ ಬಾಬಾ ಬುಲ್ಡೋಜರ್ ಕೊಡವ ಇರಬೇಕು ಅಂತ ಮುಖ್ಯಮಂತ್ರಿ ಬೇಕಿಲ್ಲ. ಈ ರಾಜ್ಯಕ್ಕೂ ಅಂತವನೇ ಬೇಕಾಗ್ಯದ. ಇದು ಬಹಳ ನಮ್ಮ ಕೈಯಾಗ ಕೊಡುದೇ ಕರ್ನಾಟಕ. ಇವತ್ತು ನಾಗಮಂಗಲದಾಗ ಏನ್ ಮಾಡಿರಲ್ಲ, ನೀವು ಒತ್ತ ಬಿಡದು ಸ್ವಚ್ಛ ಮಾಡಲಿಲ್ಲ ನಮ್ಮ ಹೆಸರು ಬಸವಗೌಡ ಅಂತ ಕರೀತಾರೆ. ನಾವು ಮಾತ್ರ ಇದೇ ಕಾನೂನು ದೇಶನಾಗ ಚಂದಾಗಿ ಹಿಂದೂಗಳ ಜೊತೆಗೆ ಚಂದಾಗಿ ಇರ್ತಿದ್ರೆ ಈಗ ಇರ್ಲಿ. ಇಲ್ಲ ಅಂದ್ರ ನೀವು ನಾಗರ್ ಹೋಗ್ಬೇಕು, ಜನ್ನತ್ को जाएंगे नहीं तो पाकिस्तान को जाएंगे. हिंदुस्तान में तुमको जगह नहीं है, इंशाअल्लाह तुमको जगह नहीं है. 2 ಸಲ ಕಂಟಿನ್ಯೂ ಆಚೆ ಬಂದೆ. ಈ ಸಲ ಕಡು ಬೇಕಂತ ಎಲ್ಲೆಲ್ಲಿದ್ರು ಹೋಗ್ಬೇಕು. ಎಲ್ಲ ಧಾಬಾಗಳು ಫುಲ್, ದಾರು ಅಂಗಡಿ ಫುಲ್. ಯಾರ್ಯಾರು ಬೋರ್ಡ್ ಕೋಟ ಮಾಡ್ಕೊಂಡು ಬೋರ್ಡ್ ಹೊಡ್ಕೊಂಡ್ರು, ಕಂಸೆಟ್ ಕೂಡಿಸಿದ್ರು, ಹೊಸ ಕಾರ್ ತಗೊಂಡು. ಅದ್ರ ಮನೆ ಮಾತ್ರ ನನಗೆ ಊಟ ಈ ಸಲ ಗ್ಯಾರಂಟಿ ಇರ್ತದೆ. ಯಾಕಂದ್ರ ಇದೇ ಚಂದ ಪ್ರಚಾರಕ್ಕೆ ಅಡ್ಡಾಡಿ ಬಿಜಾಪುರದಾಗ ಅವ ಆರ್ಸ್ ಬಂದವ್ರಿಗೆ ನಾನು ಇಲೆಕ್ಷನ್ ಪೆಟಿಷನ್ ಹಾಕಿದ್ದು ಹೈಕೋರ್ಟ್ದಾಗ 1 ಲಕ್ಷ ರೂಪಾಯಿ ದಂಡ ಹಾಕಿ ಡಿಸ್ಮಿಸ್ ಮಾಡಬೇಕು. ನಾನು ಡೂಪ್ಲಿಕೇಟ್ ವೋಟ್ ಮಾಡ್ತೀನಿ. ನೀವೇ ಮಾಡ್ತೀನಿ ಗೊತ್ತಲ್ಲ, 25,000 ವೋಟ್ ಡೂಪ್ಲಿಕೇಟ್ ಮಾಡಿದ್ರಿ. ನೀವು ಹುಷಾರಿನಲ್ಲಿ 18 ಆಗೋದ್ರಿಂದ ಮೊದಲೇ ನೀವು ವೋಟರ್ ಸಾಕ್ರಿ. ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜ ಭಗವಾ ಹಾಡ್ಬೇಕು. ನೀವ್ ಯಾರು ಹೇಳಿದ್ರು 10 ರೋಡ್ ಇಟ್ಟಿರ್ತೀನಿ ಅಂದಾರ. ನಾವೇನು 10 ರೋಡ್ ಇಡ್ಲಾಕ ನಾವೇನು ಬಿಡುವುದಿಲ್ಲ. ಔರಂಗಜೇಬ್ ಹೆಸರಲ್ಲಿ ಇಟ್ಟಿದ್ರು ಆಲಮಗಿರಿ ನೋಡುತ್ತೆ. ಅದು ಯಾವ್ದು ಬಸ್ ಸ್ಟ್ಯಾಂಡ್ ಮಕ್ಕಳ್ತಿಲ್ಲ, ಅದನ್ನ ತೆಗೆದು ನಾನು ಭಾರತ ರತ್ನ ಡಾಕ್ಟರ್ APJ ಕಲಾಂ ಮಾಡಿದೆ. ಯಾರು ಈ ದೇಶದ ಅನ್ನ ನಮ್ಮ ಜೊತೆಗೆ ಇರ್ತಾರೋ ಅವ್ರು ನಾವು ದೋಸ್ತಿ ಮಾಡ್ತೀವಿ.